ನವೀಕರಣ ಕಾರ್ಯದ ಭರದಲ್ಲಿ ಸಚಿವ ಆಂಜನೇಯ ಅವರ ಕೊಠಡಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಅವಮಾನ ಮಾಡಲಾಗಿದೆ. ಕೊಠಡಿಯಲ್ಲಿದ್ದ ಗಾಂಧಿ ಫೋಟೋವನ್ನು ಹಳೆಯ ಸಾಮಾನುಗಳ ಕೊಠಡಿಯ ಹೊರಗೆ ಇಡಲಾಗಿದೆ. ಇದರ ಜೊತೆಗೆ ನೆಹರು ಫೋಟೋ ಕೂಡ ಕೊಠಡಿಯ ಹೊರಗೆ ಇರಿಸಿದ್ದಾರೆ. ಸಿಎಂ ರಾಹುಲ್ ಗಾಂಧಿ, ಆಸ್ಕರ್ ಫರ್ನಾಂಡಿಸ್ ಫೋಟೋಗಳನ್ನು ಅಚ್ಚುಕಟ್ಟಾಗಿ ಗೋಡೆಯಲ್ಲಿ ಜೋಡಿಸಲಾಗಿದೆ. ಅಲ್ಲದೆ ಕೊಠಡಿಗೆ ಹೈಟೆಕ್ ಟಚ್ ನೀಡಲಾಗಿದೆ. ಕೊಠಡಿಗೆ ಟೈಲ್ಸ್ ಅನ್ನು ಹಾಕಲಾಗ್ತಾ ಇದೆ. ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ಅಲ್ಲಿ ಸಚಿವರು ಆಂಜನೇಯ ಸಚಿವರು ತಮ್ಮ ಒಂದು ಕೊಠಡಿಯ ನವೀಕರಣ ಕಾರ್ಯಕ್ಕೆ ಮುಂದಾಗಿದ್ದಾರೆ. ನವೀಕರಣದ ಭರದಲ್ಲಿ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನ ಒಂದೆಲ್ಲೋ ಮೂಲೆಯಲ್ಲಿ ಇಟ್ಟಿದ್ದಾರೆ, ಕಸದ ಬುಟ್ಟಿ ಅಥವಾ ಆ ಒಂದು ಪಾಟ್ ಅಲ್ಲಿ ನೋಡ್ತಾ ಇರಬಹುದು. ಅಲ್ಲಿ ಇಟ್ಟಿರುವಂತದ್ದು ನವೀಕರಣದ ನಂತರ ಮತ್ತೆ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನ ಜೋಡಿಸಬಹುದಿತ್ತು. ಆದರೆ ಅಲ್ಲಿ ಇರೋದು ಬರೀ ಸಿಎಂ ರಾಹುಲ್ ಗಾಂಧಿ, ಆಸ್ಕರ್ ಫರ್ನಾಂಡಿಸ್, ಹೀಗೆ ಒಂದು ಕಾಂಗ್ರೆಸ್ನ ಪ್ರಮುಖ ಮುಖಂಡರ ಒಂದು ಫೋಟೋಗಳಿದೆ. ಮಹಾತ್ಮ ಗಾಂಧೀಜಿಯವರ ಫೋಟೋ ಈಗ ಬೇಕಾಗಿಲ್ಲ ಅವರಿಗೆ. ನವೀಕರಣದ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಟೈಲ್ಸ್ ಅನ್ನ ಹಾಕಿಸ್ತಾ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಆಂಜನೇಯ ಅವರ ಕೊಠಡಿಗೆ. ಈ ಒಂದು ಕೊಠಡಿಯ ನವೀಕರಣಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಕೊಠಡಿಯ ಒಂದು ಅಂದಚಂದ ಹೆಚ್ಚಿಸ್ತಾ ಇದ್ದಾರೆ. ಈ ಒಂದು ಅಂದಚಂದಕ್ಕೆ ಮಹಾತ್ಮ ಗಾಂಧೀಜಿಯವರ ಫೋಟೋ ಎಲ್ಲಿ ಅಡ್ಡ ಆಯಿತು ಅಂತ ಕೇಳಬೇಕೀಗ. ಯಾಕಂದ್ರೆ ಎಲ್ಲಾ ನಾಯಕರ ಫೋಟೋಗಳನ್ನ ಇಟ್ಟಿದ್ದಾರೆ. ಸಿಎಂ ಅವರ ಫೋಟೋ ಇದೆ, ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ಅಲ್ಲಿ. ಸೋನಿಯಾ ಗಾಂಧಿ ಅವರ ಫೋಟೋ ಇದೆ. ಮಹಾತ್ಮ ಗಾಂಧಿಯವರ ಫೋಟೋವನ್ನು ಮಾತ್ರ ಮೂಲೆಗೆ ಸರಿಸಲಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಫೋಟೋಗೆ ಒಂದು ಸ್ವಲ್ಪ ಕೂಡ ಬೆಲೆ ಕೊಡದೆ ಸಚಿವರ ಕೊಠಡಿಯಲ್ಲಿ ಸಂಪೂರ್ಣವಾಗಿ ಒಂದು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಸಚಿವ ಆಂಜನೇಯ ಅವರ ಒಂದು ಕೊಠಡಿಗೆ ಹೈಟೆಕ್ ಟಚ್ ನೀಡೋ ನಿಟ್ಟಿನಲ್ಲಿ ಇಂಥ ಒಂದು ಅವಮಾನ ಮಾಡಲಾಗ್ತಾ ಇದೆ. ನವೀಕರಣ ಕಾರ್ಯದ ಭರದಲ್ಲಿ ಸಚಿವ ಆಂಜನೇಯ ಅವರ ಕೊಠಡಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಅವಮಾನ ಮಾಡಿರುವಂತಹ ಘಟನೆ ನೀವು ನೋಡ್ತಾ ಇರಬಹುದು. ಸೊ ವೀಕ್ಷಕರೇ, ನವೀಕರಣ ವಿಷಯದಲ್ಲಿ ಯಾವುದೇ ಒಂದು ಹೈಟೆಕ್ ಟಚ್ ಕೊಡಬೇಕು ಅಂತ ಆ ಕೊಠಡಿಗೆ ತಮ್ಮ ಒಂದು ಕೊಠಡಿಯ ತಮಗೆ ಬೇಕಾದಂತೆ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಹೋಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋವನ್ನು ಮೂಲೆ ಗುಂಪು ಮಾಡಿರುವಂಥದ್ದು. ಅಲ್ಲಿ ಆ ಕೊಠಡಿಯಲ್ಲಿ ಬೇರೆ ಎಲ್ಲ ನಾಯಕರ ಒಂದು ಫೋಟೋಗಳಿದೆ, ಆದರೆ ಗಾಂಧೀಜಿಯವರ ಫೋಟೋವನ್ನು ಮಾತ್ರ ಮೂಲೆಗೆ ಸರಿಸಲಾಗಿದೆ. ಹೈಟೆಕ್ ನೀಡೋ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಕೊಠಡಿಗೆ ಹೈಟೆಕ್ ಟಚ್ ಕೊಡಬೇಕು ಅಂತ, ಟೈಲ್ಸ್ ಅಳವಡಿಸಬೇಕು ಅಂತ ಸಾರ್ವಜನಿಕರ ಒಂದು ಹಣದಲ್ಲಿ ಈ ಒಂದು ಮಾರ್ಪಾಟು ಬೇಕಿತ್ತಾ, ನವೀಕರಣ ಮಾಡುವ ಅವಶ್ಯಕತೆ ಇತ್ತಾ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ವೀಕ್ಷಕರೇ, ನೋಡ್ತಾ ಇರಬಹುದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಆಂಜನೇಯ ಅವರ ಕೊಠಡಿಯ ನವೀಕರಣಕ್ಕೆ ಮುಂದಾಗಿರುವಂಥದ್ದು. ಈಗ ನವೀಕರಣ ಅಗತ್ಯ ಇತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದರೆ ನವೀಕರಣಕ್ಕೆ ಒಂದಲ್ಲ ಎರಡಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಸಾರ್ವಜನಿಕರ ಹಣವನ್ನು ಈ ರೀತಿ ತಮ್ಮ ಕೊಠಡಿಯ ಒಂದು ನವೀಕರಣಕ್ಕೆ ಬಳಸೋದು ಎಷ್ಟು ಮಟ್ಟಿಗೆ ಸರಿ? ಅದರಲ್ಲಿ ಮುಖ್ಯವಾದಂಥ ಒಂದು ಪ್ರಶ್ನೆ ಅಂದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಮೂಲೆಗುಂಪು ಮಾಡಿರುವಂಥದ್ದು. ಬನ್ನಿ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ರೀತಿ ಒಂದು ಸಚಿವರಾಗಿರುವಂತಹ ಆಂಜನೇಯ ಅವರ ಒಂದು ಕೊಠಡಿ ನವೀಕರಣದ ಒಂದು ವಿಷಯ ಒಂದ್ ಕಡೆ ಇರಲಿ, ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿದೆ, ಪೋಲಾಗ್ತಿದೆ, ಅದಿರಲಿ. ಆದರೆ ಗಾಂಧೀಜಿಯವರ ಫೋಟೋನ ಮೂಲೆಗುಂಪು ಮಾಡುವುದು ಎಷ್ಟು ಮಟ್ಟಿಗೆ ಸರಿ? ಇದು ಇಂಥ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು? ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದೆ? ಇಲ್ಲಿ ಪ್ರಮುಖವಾಗಿ ಗೋಡೆಯನ್ನು ಒಡೆದು ಕೊಠಡಿಯನ್ನು ನವೀಕರಣ ಮಾಡಿದಂತಹ ಸಂದರ್ಭದಲ್ಲಿ ಆಂಜನೇಯವರು ಸಾಕಷ್ಟು ಸುದ್ದಿಯಾಗಿದ್ದರು. ಆ ಬಳಿಕ ಇದೀಗ ಮತ್ತೆ ಚುನಾವಣೆ ಮುಗಿದಂತಹ ಬಳಿಕ ಕೊಠಡಿಯ ನವೀಕರಣ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಇದೀಗ ಮತ್ತೆ ಕೂಡ ಆಂಜನೇಯವರು ಸುದ್ದಿ ಆಗ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಕೊಠಡಿಯನ್ನು ನವೀಕರಣ ಮಾಡುವಂತಹ ಭರದಲ್ಲಿ ಈ
ಕೊಠಡಿಯನ್ನು ನವೀಕರಣ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಿಬ್ಬಂದಿಗಳು ಅಥವಾ ಇಲ್ಲಿ ಆಂಜನೇಯ ಅವರು ತಮ್ಮ ಕೊಠಡಿ ನವೀಕರಣ ಮಾಡ್ತಿರುವಂತಹ ಕೆಲಸದವರಿಗೆ ಯಾವ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಕೊಠಡಿಯನ್ನು ನವೀಕರಣ ಮಾಡಿ ಆ ಒಂದು ಸಂದರ್ಭದಲ್ಲಿ ಕೊಠಡಿಯ ಒಳಗಿದ್ದಂತಹ ವಸ್ತುಗಳೇನಿದೆ ಅದನ್ನು ಹೊರಗಡೆ ಇಡುವಂತಹ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನು ಇಲ್ಲಿ ಕೊಠಡಿಯಿಂದ ಹೊರಗಡೆ ಇಟ್ಟಿದ್ದಾರೆ. ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದು, ಇಲ್ಲಿ ಮಹಾತ್ಮ ಗಾಂಧಿ, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಫೋಟೋವನ್ನೇ ತೆಗೆದು ಇಲ್ಲಿ ಮೂಲೆಗುಂಪು ಮಾಡಲಾಗಿದೆ. ಕೊಠಡಿಯಿಂದ ಈ ಕೊಠಡಿಯ ಒಳಗೆ ಗೋಡೆಯಲ್ಲಿ ನೇತು ಹಾಕಿದ್ದಂತಹ ಫೋಟೋವನ್ನು ತೆಗೆದು ಹೊರಗಡೆ ಇಟ್ಟಿರುವಂಥದ್ದು. ಇಲ್ಲಿ ಉಳಿದಂತಹ ಸಾಮಾನುಗಳನ್ನೇನು ಹಾಕಲಾಗಿದೆ, ಸಿಮೆಂಟ್ ಇರ್ಬೋದು, ಚೇರ್ಗಳಿರ್ಬೋದು ಅಥವಾ ಇನ್ನಿತರ ಕುರ್ಚಿಗಳಿರ್ಬೋದು, ಇನ್ನಿತರ ವಸ್ತುಗಳನ್ನು ಇಟ್ಟಂತಹ ಸ್ಥಳದಲ್ಲಿ ಮಹಾತ್ಮ ಗಾಂಧಿಯವರ ಫೋಟೋಗಳನ್ನು ಕೂಡ ಹಾಕಿರುವಂಥದ್ದು ನಾವಿಲ್ಲಿ ಒಳಗಡೆ ಕೂಡ ಗಮನಿಸಬಹುದು. ಇಲ್ಲಿ ಕೆಲವೊಂದು ಫೋಟೋಗಳನ್ನು ಗೋಡೆಯಲ್ಲಿ ಹಾಗೆಯೇ ಉಳಿಸಿಕೊಳ್ಳಲಾಗಿದೆ. ಈ ಕೊಠಡಿಯ ನವೀಕರಣ ನಡೀತಾ ಇರುವಂತಹ ದೃಶ್ಯವನ್ನು ನಾವು ತೋರಿಸ್ತಾ ಇರುವಂಥದ್ದು. ಇಲ್ಲಿ ಉಳಿದ ಫೋಟೋಗಳನ್ನು ಹಾಗೆ ಗೋಡೆ ಮೇಲೆ ಉಳಿಸಿಕೊಂಡಿರುವಂಥದ್ದು. ಅಲ್ಲಿ ಇಂದಿರಾ ಗಾಂಧಿ ಅವರ ಫೋಟೋ ಇದೆ, ಅದರ ಪಕ್ಕದಲ್ಲಿ ರಾಜೀವ್ ಗಾಂಧಿ ಫೋಟೋ, ನಂತರ ಸೋನಿಯಾ ಗಾಂಧಿ ಅವರ ಫೋಟೋ, ಬಳಿಕ ರಾಹುಲ್ ಗಾಂಧಿ ಅವರ ಫೋಟೋ, ಅನಂತರ ಸಿದ್ದರಾಮಯ್ಯ, ಅದೇ ರೀತಿ ಕೇಂದ್ರ ಸಚಿವ ಆಸ್ಕರ್ ನವೀಕರಣದ ಕಾರ್ಯದ ಭರದಲ್ಲಿ ಸಚಿವ ಆಂಜನೇಯ ಅವರ ಕೊಠಡಿಯ ನವೀಕರಣ ಕಾರ್ಯ ನಡೀತಾ ಇದೆ. ಆ ಒಂದು ಕಾರ್ಯದ ಭರದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನೇ ಮರೆತಿರುವಂಥದ್ದು, ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಮೂಲೆ ಗುಂಪು ಮಾಡಿರುವಂಥದ್ದು. ಅಲ್ಲಿ ಕಾಂಗ್ರೆಸ್ ನಾಯಕರ ಎಲ್ಲ ಫೋಟೋ ಇದೆ, ಕಾಂಗ್ರೆಸ್ ಪಕ್ಷದ ಮುಖಂಡರಿದೆ. ಆದರೆ ರಾಷ್ಟ್ರವನ್ನ ಕಟ್ಟಿದಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಫೋಟೋ ಮಾತ್ರ ಇವರಿಗೆ ಬೇಕಾಗಿಲ್ಲ. ಈಗ ನವೀಕರಣ ಹೈಟೆಕ್ ಟಚ್ ನೀಡುವಂಥದ್ದು ಈಗ ಅಗತ್ಯ ಇತ್ತಾ, ಈ ಒಂದು ಅಗತ್ಯ ಇತ್ತಾ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಇದರ ನಡುವೆ ಮಹಾತ್ಮ ಗಾಂಧೀಜಿಯವರನ್ನ ಮರೆತು ಈ ರೀತಿ ಅಗೌರವ ತೋರಿದ್ದು ಎಷ್ಟು ಮಟ್ಟಿಗೆ ಸರಿ? ಇದನ್ನು ಹೇಳೋರು ಕೇಳೋರು ಯಾರು ಇಲ್ವಾ? ಜನರ ಹಣವನ್ನು ಪೋಲ್ ಮಾಡೋದು ಒಂದು ಕಡೆ, ಆದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡ್ತಿರುವಂತಹ ಒಂದು ಘಟನೆ ನಿಜಕ್ಕೂ ತುಂಬಾನೇ ತಲೆ ತಗ್ಗಿಸುವಂತಹ ಕೆಲಸ. ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಈ ರೀತಿ ಮಾಡಿದ್ರೆ ಇನ್ಯಾವ ಸಮಾಜ ಕಲ್ಯಾಣ ಆಗೋಕ್ಕೆ ಸಾಧ್ಯ? ಇವರಿಂದ ಏನು ನಿರೀಕ್ಷೆ ಮಾಡೋಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಜನರು ಹಾಕ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ಫೋಟೋದಲ್ಲಿ ಮಹಾತ್ಮ ಗಾಂಧೀಜಿಯವರ ಫೋಟೋನ ಹೂವಿನ ಕುಂಡದ ಪಕ್ಕದಲ್ಲಿ ಕೆಳಗಡೆ ಇರಿಸಲಾಗಿರುವಂಥದ್ದು. ಅಲ್ಲಿ ಅದೇ ಪಕ್ಕದಲ್ಲಿ ಆ ಗೋಡೆ ಮೇಲೆ ಎಲ್ಲ ಫೋಟೋಗಳಿದೆ, ಎಲ್ಲ ನಾಯಕರ ಫೋಟೋ ಇದೆ. ಸೋನಿಯಾ ಗಾಂಧಿ ಅವರ ಫೋಟೋ ಇದೆ, ರಾಜೀವ್ ಗಾಂಧಿ ಫೋಟೋ ಇದೆ, ಫರ್ನಾಂಡಿಸ್ ಅವರ ಫೋಟೋ ಇದೆ, CM ಅವರ ಫೋಟೋ ಇದೆ. ಎಲ್ಲ ಕಾಂಗ್ರೆಸ್ ನಾಯಕರ ಫೋಟೋಗಳು ಕೂರಿಸೋಕೆ ಜಾಗ ಇದೆ, ಆದರೆ ಮಹಾತ್ಮ ಗಾಂಧೀಜಿಯವರ ಫೋಟೋ ಹಾಕೋದಕ್ಕೆ ಜಾಗ ಇಲ್ವಾ? ಅಥವಾ ಬೇಡವಾ ಇವ್ರಿಗೆ? ಎಂಥ ಅಗೌರವ ಇದು ಅಂತ. ರಾಷ್ಟ್ರವನ್ನು ಕಟ್ಟಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಫೋಟೋ ಇವರಿಗೆ ಬೇಕಾಗಿಲ್ಲ, ಆದರೆ ತಮ್ಮ ನಾಯಕರ ಫೋಟೋ, ಅಂದರೆ ಅಲ್ಲಿ ನಾಯಕರ ಮನವೊಲಿಕೆಯ ಒಂದು ಸ್ಪಷ್ಟ ಚಿತ್ರಣ ಕಾಣಿಸ್ತಾ ಇದೆ. ಆತ್ಮಸಾಕ್ಷಿಗಾದರೂ ಅಟ್ಲೀಸ್ಟ್ ಮಹಾತ್ಮ ಗಾಂಧೀಜಿಯವರಿಗೆ ಒಂದು ಗೌರವ ಕೊಡುವಂಥ ಪ್ರಯತ್ನ ಮಾಡಬೇಕಿತ್ತು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವರು, ಸಮಾಜ ಕಲ್ಯಾಣವನ್ನು ಯಾವ ರೀತಿ ನಿರೀಕ್ಷೆ ಮಾಡಬಹುದು ಜನ ಇವರಿಂದ ಅನ್ನುವಂಥದ್ದು, ಇವರನ್ನು ಯಾವ ರೀತಿ ಜನ ನೋಡಿ ಕಲಿಬೇಕಾಗಿರುವಂಥದ್ದು, ಮಾದರಿ ರಾಜಕಾರಣಿ ಆಗೋದು ಹೇಗೆ ಸಾಧ್ಯ ಇವರು ಅಂತ ಸಚಿವರಾಗಿ ಈ ರೀತಿ ತಮ್ಮ ಒಂದು ಕೊಠಡಿ ನವೀಕರಣಕ್ಕೆ ಮುಂದಾಗಿರುವಂಥದ್ದು ಮೊದಲನೇ ತಪ್ಪು. ಯಾಕಂದರೆ ಜನರ ಹಣವನ್ನು ಈ ರೀತಿ ಲಕ್ಷಾಂತರ ರೂಪಾಯಿ ಪೋಲು ಮಾಡಿ ಟೈಲ್ಸ್ ಹಾಕುವ ಅಗತ್ಯ ಇತ್ತ? ಎರಡನೇದಾಗಿ ಮಹಾತ್ಮ ಗಾಂಧೀಜಿಯವರ ಫೋಟೋನ ಈ ರೀತಿ ಮೂಲೆ ಗುಂಪು ಮಾಡಿರುವಂಥದ್ದು. ಅಟ್ಲೀಸ್ಟ್ ಅಲ್ಲಿ ಅಲ್ಲಿರುವಂಥ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಮೇಲುಸ್ತುವಾರಿ ಮಾಡುವಂತಹ ಅಧಿಕಾರಿಗಳಿಗೂ ಗೊತ್ತಿಲ್ವಾ ಇದು ಅನ್ನುವಂಥ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ. ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೀವು ಹೇಳ್ತಾ ಇದ್ರಿ ಯಾವಾಗಲೇ, ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಆವಾಗಲೇ ನೀವು ಹೇಳ್ತಾ ಇದ್ರಿ ಎಲ್ಲ ಒಂದು ನಾಯಕರ ಫೋಟೋಗಳಿದ್ದಾವೆ. ನನಗೆ ಪ್ರಶ್ನೆ ಬರ್ತಿರೋದಂದ್ರೆ, ಆ ಒಂದು ಕಾಂಗ್ರೆಸ್ ಮುಖಂಡರ ನಾಯಕರ ಫೋಟೋಗಳನ್ನು ಹಾಕೋದಕ್ಕೆ ಅವರಿಗೆ ಜಾಗ ಇದೆ, ಮಹಾತ್ಮ ಗಾಂಧೀಜಿಯವರ ಫೋಟೋ ಯಾಕೆ ಬೇಡ? ಅಲ್ಲಿ ಮೇಲುಸ್ತುವಾರಿ ಮಾಡುವಂಥ ಅಧಿಕಾರಿಗಳಿಗೂ ಕೂಡ ಒಂದು ಕನಿಷ್ಠ ಜ್ಞಾನನೂ ಇಲ್ವಾ ಅಂತ? ಖಂಡಿತವಾಗಿಯೂ ಸವಿತಾ, ಈ ಒಂದು ಕೊಠಡಿಯ ನವೀಕರಣ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಉಸ್ತುವಾರಿ ವಹಿಸಿದಂತ ಅಧಿಕಾರಿಗಳು ಕೂಡ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಉಳಿದಂತಹ ಫೋಟೋಗಳನ್ನ ಕೊಠಡಿಯ ಗೋಡೆ ಮೇಲೆ ನೀಟಾಗಿ ಜೋಡಿಸಲಾಗಿದೆ. ಅಲ್ಲಿ ಇಂದಿರಾ ಗಾಂಧಿ ಅವರ ಫೋಟೋ ಇದೆ, ಅದೇ ರೀತಿ ರಾಜೀವ್ ಗಾಂಧಿ ಅವರ ಫೋಟೋ ಇದೆ, ಸೋನಿಯಾ ಗಾಂಧಿ ಅವರ ಫೋಟೋ ಇದೆ, ನಂತರ ರಾಹುಲ್ ಗಾಂಧಿ ಅವರ ಫೋಟೋ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಫೋಟೋ ಇದೆ, ಅದೇ ರೀತಿ ಕೇಂದ್ರ ಸಚಿವ ಆಸ್ಕರ್ ಫರ್ನಾಂಡಿಸ್ ಅವರ ಫೋಟೋ ಇದೆ, BR ಅಂಬೇಡ್ಕರ್ ಅವರ ಫೋಟೋ ಇದೆ. ಈ ಎಲ್ಲಾ ಫೋಟೋಗಳನ್ನ ಬಹಳ ಅಚ್ಚುಕಟ್ಟಾಗಿ ಗೋಡೆಯಲ್ಲಿ ಯಾವ ರೀತಿ ಮೊದಲಿತ್ತು ಅದೇ ರೀತಿ ಜೋಡಿಸಿ ಕಾಯ್ದುಕೊಂಡು ಬಂದಿದ್ದಾರೆ. ಆದ್ರೆ ಈ ಒಂದು ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಫೋಟೋವನ್ನ, ಬಸವಣ್ಣನವರ ಫೋಟೋವನ್ನ ಹೊರಗಡೆ ಇಟ್ಟಿದ್ದಾರೆ. ಅಂದ್ರೆ ಕೊಠಡಿ ಹೊರಗಡೆ ಇರುವಂತಹ ಕಿಟಕಿಯಲ್ಲಿ ಉಳಿದಂತಹ ಹಳೆಯ ಸಾಮಾನುಗಳೇನು ಕೊಠಡಿಯ ಒಳಗಿದ್ದನ್ನ ತೆಗೆದು ಹೊರಗಿಟ್ಟಿದ್ದಾರೆ. ಆ ಒಂದು ಸಾಮಾನುಗಳ ಜೊತೆಯಲ್ಲೇ ಈ ಒಂದು ಫೋಟೋವನ್ನು ಕೂಡ ಇಟ್ಟಿದ್ದಾರೆ. ಖಂಡಿತವಾಗಿ ಇದು ಸಚಿವರ ಗಮನಕ್ಕೆ ಇದು ಈ ವಿಚಾರ ಬಂದಿದೆಯೋ ಇಲ್ಲೋ ಅನ್ನೋದು ನಮ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಇಲ್ಲಿ ಕೊಠಡಿಯ ನವೀಕರಣದ ಮೇಲ್ವಿಚಾರಣೆ ವಹಿಸ್ತಾ ಇದ್ದಂತಹ ಅಧಿಕಾರಿಗಳು ಖಂಡಿತವಾಗಿ ಈ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಗಾಂಧಿ ಅವರ ಫೋಟೋವನ್ನ ಹೊರಗಡೆ ಇಟ್ಟಿರುವಂತದ್ದು
ಇಟ್ಟಿರುವಂತದ್ದು, ಇತರ ಧೂಳು ಜೊತೆಯಲ್ಲಿ ಈ ಒಂದು ಗಾಂಧೀಜಿಯವರ ಫೋಟೋವನ್ನ ಇಟ್ಟಿರುವಂತದ್ದು ಖಂಡಿತವಾಗಿ ಕೂಡ ಮಹಾತ್ಮ ಗಾಂಧೀಜಿಯವರಿಗೆ ಮಾಡಿದಂತ ಅವಮಾನ ಅಂತಾನೆ ಹೇಳ್ಬೋದು, ಅಥವಾ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನ ಜತನದಿಂದ ಕಾಯ್ದುಕೊಳ್ಳುವಲ್ಲಿ ವಹಿಸಿದಂತ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಸಬಿತಾ. ಧನ್ಯವಾದ ಕಿರಣ್, ನಿಮ್ಮೆಲ್ಲ ಮಾಹಿತಿಗೆ. ಸಚಿವರ ಒಂದು ಕೊಠಡಿ ನವೀಕರಣದ ವಿಚಾರದಲ್ಲಿ ಒಂದು ನೋಡ್ತಾ ಇರಬಹುದು, ಗಾಂಧೀಜಿಯವರ ಫೋಟೋವನ್ನ ಮೂಲೆ ಗುಂಪು ಮಾಡಿರುವಂಥದ್ದು, ಹೂವಿನ ಕುಂಡದ ಪಕ್ಕದಲ್ಲಿ ಕೆಳಗಡೆ ಇಟ್ಟಿರುವಂಥದ್ದು, ನವೀಕರಣದ ಹೆಸರಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡಿರುವಂಥದ್ದು.